ಕೊನೆಗೂ ನಮ್ಮ ಕೃಷ್ಣನ್ ಮದುವೆ ನೋಡೋ ಭಾಗ್ಯ ನನಗೆ ಬಂತು. ಅದೇನಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರೂ ಚೆನ್ನಾಗಿರ್ಲೇಬೇಕು, ಯಾಕಂದ್ರೆ ನಮ್ಮ ಕೃಷ್ಣ ನಿಮ್ಮ ಜೊತೆ ಇದ್ದಾರೆ. ಬರೀ ಕೃಷ್ಣ ಅಲ್ಲ, ನಮ್ಮ ರಾಯರು ಕೂಡ ನಿಮ್ಮ ಜೊತೆ ಇದ್ದಾರೆ. ಈಗ ಮೇನ್ ಟಾಪಿಕ್ಗೆ ಬರ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಅಮ್ಮನೇ ಬೆಳಗ್ಗೆ ಹೇಳೋಗಿದ್ರು ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಈಚೆ ಎಲ್ಲ ಆ್ಯಕ್ಚುಲಿ ಮನೆ ಕಟ್ತಿರೋದ್ರಿಂದ ತುಂಬ ಗಲೀಜಿತ್ತು, ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ತುಳಸಿ ಪಾಟ್ನ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೇ ಹೋಗಿತ್ತು. ಅದ್ರ ಮಧ್ಯೆ ನಾನು ಸೆಂಟ್ರಲ್ಲಿ ಓದ್ಕೊತಿದ್ದೆ. ಅದ್ರ ಮಧ್ಯದೊಂದು ಗೆಟ್ ರೆಡಿ ವಿತ್ ಮೀ ಕೂಡ ಮಾಡಿದೆ. ಯಾರು ಏನು ಬೇಜಾರು ಮಾಡ್ಕೊಬೇಡಿ, ನನಗೇನಷ್ಟು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟೇ ಅಲ್ಲ ನಾನು. ಫಸ್ಟ್ ಆಫ್ ಆಲು ಅದಾದಮೇಲೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮನೂ ಬಂದಿದ್ರು ಅಷ್ಟೊತ್ತಿಗೆ. ಅಮ್ಮನೂ ಎದ್ದು ದೇವ್ರ ಮನೆ ಒಳಗಡೆ ಪೂಜೆ ಮಾಡ್ಕೋತಾ ಇದ್ರು. ನಾನು ಈಚೆ ಬಂದು ನಮ್ಮ ತುಳಸಿ ರಾಣಿಗೆ ರೆಡಿ ಮಾಡ್ತಾ ಇದ್ದೆ. ನನಗೇನೋ ಒಂಥರ ಖುಷಿ ಗೊತ್ತಾ, ಈ ಥರ ದೇವ್ರುಗಳಿಗೆ ರೆಡಿ ಮಾಡೋದು, ಅಲಂಕಾರ ಮಾಡೋದಂದರೆ ನಂಗೆ ತುಂಬ ಪ್ರಾಣ. ಯಾಕಂತ ಗೊತ್ತಿಲ್ಲ, ತುಂಬ ಇಷ್ಟಪಟ್ಟು ಮಾಡ್ತೀನಿ. ನಂಗೆ ಅರಿಶಿನ ಆಗಿರ್ಬೋದು, ಕುಂಕುಮನ ಕಲರ್ಫುಲ್ಲಾಗಿ ದೇವ್ರಿಗೆಲ್ಲ ಹಾಕೋದು ನೋಡಿದ್ರೆ ನಂಗೆ ತುಂಬ ಇಷ್ಟಕ್ಕೆ. ಅದರಲ್ಲೂ ಇನ್ನೂ ಹೂವುಗಳನ್ನ ಹಾಕ್ತೀನಿ ಗೊತ್ತಾ, ಅದಂತೂ ಇನ್ನೂ ಖುಷಿಯಾಗುತ್ತೆ. ಅದಾದಮೇಲೆ ಅರಿಶಿನ ಕುಂಕುಮಕ್ಕೆ ಬಂದಿರೋರೆಲ್ಲನೂ ಪೂಜೆ ಮಾಡಿದ್ರು, ನಾನು ಕೂಡ ಪೂಜೆ ಮಾಡಿದೆ. ಆ್ಯಕ್ಚುಲಿ ಇವತ್ತು ನಾನೇ ಎಲ್ಲ ಈಚೆ ನಿಂತು ಪೂಜೆ ಮಾಡಿದ್ದು, ನಂಗೆ ತುಂಬ ಖುಷಿ ಆಯಿತು. ಅದರಲ್ಲೂ ನಾನು ಕೃಷ್ಣನಿಟ್ಟು ಪೂಜೆ ಮಾಡಿದ್ದೀನಿ, ನಂಗೆ ಇನ್ನೂ ತುಂಬ ಖುಷಿ ಆಯಿತು. ಕೊನೆಗೂ ನಮ್ಮ ಕೃಷ್ಣನ್ ಮದುವೆ ನೋಡೋ ಭಾಗ್ಯ ಅಂತ ನನಗೆ ಬಂತು. ಹೇಗೋ ಪೂಜೆನೂ ಚೆನ್ನಾಗೇ ಆಯಿತು. ಇಷ್ಟ ಇವತ್ತಿಗೆ. ನಾಳೆ ಮತ್ತೆ ಸಿಗ್ತೀನಿ. ರಾಧೆ ರಾಧೆ, ಬಾಯ್.